ಫಸ್ಟ್ ಈ ಸ್ಥಳದ ಹೆಸರು ಬಂದ್ಬಿಟ್ಟು ಪಂಪಾ ಕ್ಷೇತ್ರ ಅಂತೇಳಿ. ಸತೀದೇವಿ ಅವರ ಬಲಗೈ ಬಿದ್ದಾಗ ಇಲ್ಲಿ ಪರ್ವತರಾಜನ ಮಗಳಾಗಿ ಪುನರ್ಜನ್ಮವನ್ನು ತಾಳ್ತಾಳೆ. ಫಸ್ಟ್ ಇದು ಸತ್ಯಯುಗದಲ್ಲಿ ಪಂಪಾ ಕ್ಷೇತ್ರ, ತ್ರೇತಾಯುಗದಲ್ಲಿ ಇದು ಕಿಷ್ಕಿಂಧ ಕಾಂಡ, ಸೊ ದ್ವಾಪರಯುಗದಲ್ಲಿ ಮಹಾಭಾರತ ಏನ್ ಬರುತ್ತೆ, ದ್ರೌಪದಿಗೋಸ್ಕರ ಭೀಮ ಒಂದು ಹೂವನ್ನು ನೋಡ್ಕೊಂಡು ಈ ಒಂದು ಕಿಷ್ಕಿಂಧ ಕಾಂಡಕ್ಕೆ ಬರ್ತಾರೆ. ಇದು ನಮ್ಮ ಗಂಧಾಮಾದ ಪರ್ವತದಲ್ಲಿ ಸೌಗಂಧಿಕ ಪುಷ್ಪ ಅಂತೇಳಿ, ಸೊ ಆ ಹೂವನ್ನು ತಗೊಂಡು ಹೋಗಿರೋದು ಮೇಡಮ್ ಇಲ್ಲಿ ಬಂದು. ಸದಾದ ನಂತರ ಕಲಿಯುಗದಲ್ಲಿ ಇದು ವಿಜಯನಗರ ಸಾಮ್ರಾಜ್ಯ. We started a 3-day ride on a scenic route through Chitradurga and we reached Hampi. Hampi, knowing the cultural heritage was brilliant. It was such a brilliant opportunity for us to know the cultural roots. ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವಂಥ ಹಂಪಿಯನ್ನ ನೀವು ಎಷ್ಟಲ್ಲಿ ನೋಡಿದ್ರು ಅದನ್ನ ಹೊಸ ನೋಡ್ದಂಗೆನೆ. ವಿಜಯ ವಿಠಲ ಟೆಂಪಲ್ ಇರ್ಬೋದು, ಅಥವಾ ಸ್ಟೋನ್ ಚಾರಿಯಟ್, ಕಲ್ಲಿನ ರಥ. Road across the hills of Hampi to the hills of Chikmagalur, and right now the weather in Chikmagalur is so good. It's foggy, it's rainy, and the hills are covered with mist. ದ ಗ್ರೇಟ್ ರೈಡ್ ಆಫ್ ಕರ್ನಾಟಕ. ನಾನು ಇವಾಗ ಚಿಕ್ಕಮಗಳೂರಲ್ಲಿ ಇದ್ದೀನಿ, ಕಾಫಿ ತತ್ವ ಅಂತ ಹೇಳೋ ಒಂದು ಕೆಫೆಟೇರಿಯಾದಲ್ಲಿ. ಚಿಕ್ಕಮಗಳೂರು ಇಟ್ ಇಸ್ ನೋನ್, ನಮ್ಮ ಕರ್ನಾಟಕದಲ್ಲಿ ಕಾಫಿ ಅಂದರೆ ಚಿಕ್ಕಮಗಳೂರು ಅಂದರೆ ಕಾಫಿ. ಅಷ್ಟು ಕೋಲ್ಡ್ ಕ್ಲೈಮೇಟಲ್ಲಿ ಮೇಲೆ ಬಂದಮೇಲೆ we get hot coffee, and I'm very sure even if you're not a coffee drinker, you come here, you'll fall in love with coffee. I can't even explain you the feeling I got in Chikmagalur. We had been to Mulangiri Hills, literally no visibility. There was only 2 bikes in front of me, and beyond that there was no visibility. The winds were so strong that it was almost pushing us and the bikes together. So yesterday I'm gonna remember for this for the rest of my life, and thanks Royal Enfield for giving this opportunity. ನಾವಿರೋದು ಬೇಲೂರಿನ ಚೆನ್ನಕೇಶ್ವರ ದೇವಸ್ಥಾನದಲ್ಲಿ. ಸೊ ಇಲ್ಲಿ ಒಂದೊಂದು ವಾಸ್ತುಶಿಲ್ಪಿ ಇರ್ಬೋದು, ಒಂದೊಂದು ಶಿಲ್ಪಕಲೆಗಳಿರ್ಬೋದು, ಅದ್ಭುತವಾಗಿದೆ. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಇದನ್ನೆಲ್ಲ ನೋಡಬೇಕು. It dates back to so long ago, and everything, each and every pillar is different. Each and every corner that you see here is a marvel.